ಜೈಲಿಂದ ಹೊರಗಡೆ ನೆಕ್ಸ್ಟ್ ಸುಧಾರಣೆ ಆಗಲ್ಲ ಗುಂಡಾಕಿ ಹಾಕಿ ಹೊರಗಡೆ ಕಳಿಸ್ತೀವಿ. ಕಟಿಂಗ್ ಸ್ವಲ್ಪ ಏನು ಜೋಕರ್ ತರ ಕಟಿಂಗ್ ನಿಮಗೆ ಬಹಳ ಚೆನ್ನಾಗಿ ಕಾಣ್ತದೆ. ನೀನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಾಂಶು ರಾಜಪೂತ್ ಮತ್ತು ಡಿವೈಎಸ್ಪಿ ವಿ ಲಕ್ಷಯ್ಯ ಅವರ ನೇತೃತ್ವದಲ್ಲಿ ಇಂದು ಕೆಜಿಎಫ್ ಡಿಎಆರ್ ಕವಾಯತು ಮೈದಾನದಲ್ಲಿ ರೌಡಿ ಪೆರೇಡ್ ಆಯೋಜಿಸಲಾಗಿದ್ದು, ಕೆಜಿಎಫ್ ಪೊಲೀಸ್ ಘಟಕದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 664 ರೌಡಿ ಶೀಟರ್ಗಳಿದ್ದು, ಈ ಪೆರೇಡ್ಗೆ 280 ಮಂದಿ ಹಾಜರಾಗಿದ್ರು. ಇವರುಗಳಿಗೆ ಯಾವುದೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗದೆ ಸಾರ್ವಜನಿಕ ನೆಮ್ಮದಿಗೆ ತೊಂದರೆ ನೀಡದೆ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಜೀವನ ರೂಪಿಸಿಕೊಳ್ಳಲು ತಿಳುವಳಿಕೆ ನೀಡಿ, ಒಂದು ವೇಳೆ ರೌಡಿ ಆಸಾಮಿಗಳು ಯಾವುದೇ ರೀತಿಯ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾದ ಅಂತಹವರ ವಿರುದ್ಧ ಗೂಂಡಾ ಮತ್ತು ಗಡೀಪಾರು ಕಾಯ್ದೆಯ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಶಿವಾಂಶು ರಾಜಪೂತ್ ಎಚ್ಚರಿಸಿದರು. ಜಿಲ್ಲಾ ಪೊಲೀಸ್ ಲಿಮಿಟಲ್ಲಿ ರೌಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ, ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು, ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವು ಎಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ವೃತ್ತ ಕಚೇರಿಗಳಲ್ಲಿ ರೌಡಿ ಪೆರೇಡ್ ಹಮ್ಮಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದ್ದು, ರೌಡಿ ಪೆರೇಡ್ಗೆ ಗೈರು ಹಾಜರಾದಲ್ಲಿ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು, ಹಾಗೆಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ರೌಡಿ ವರ್ತನೆಗಳನ್ನು ತೋರಿಸುವ ರೀತಿಯಲ್ಲಿ ಪೋಸ್ಟ್ ಮತ್ತು ರೀಲ್ಸ್ ಮಾಡುವವರ ವಿರುದ್ಧ ಸಹ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೌಡಿ ಪೆರೇಡ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಎಸ್ಟಿ ಮಾರ್ಕೊಂಡಯ್ಯ, ಪಿಎಂ ನವೀನ್, ದಯಾನಂದ, ರಂಗಶಾಮಯ್ಯ, ಆರ್ಪಿಐ ಸೋಮಶೇಖರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ಪಿ ಮಂಜುನಾಥ, ಚಂದ್ರಶೇಖರ್, ಗುರುರಾಜ ಚಿಂತಕಲ್, ಸಂಗಮೇಶ್ ಇನ್ನಿತರರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಜೈಲಿಂದ ಹೊರಗಡೆ ನೆಕ್ಸ್ಟ್ ಸುಧಾರಣೆ ಆಗಲ್ಲ ಗುಂಡಾಕಿ ಹಾಕಿ ಹೊರಗಡೆ ಕಳಿಸ್ತೀವಿ. ಕಟಿಂಗ್ ಸ್ವಲ್ಪ ಏನು ಜೋಕರ್ ತರ ಕಟಿಂಗ್ ನಿಮಗೆ ಬಹಳ ಚೆನ್ನಾಗಿ ಕಾಣ್ತದೆ. ನೀನು